ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತ್ತೊಂದು ಆಘಾತ. ಗ್ಯಾರಂಟಿ ಎಫೆಕ್ಟ್ ಇಂದಾಗಿ ಏನೇನು ಸಮಸ್ಯೆಗಳಾಗ್ತಿವೆ ಅಂತ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ನಂಬರ್ಸ್ ಎಲ್ಲ ಔಟ್ ಆಗ್ತಾ ಇದೆ. RBI ಇಟ್ಟಿರುವಂತಹ ಲೆಕ್ಕ ನೋಡಿದ್ವಿ. ಕೈ ಶಾಸಕರೇ ಹೇಳಿಕೊಂಡಂತಹ ಸಮಸ್ಯೆಗಳು ಕೂಡ ಬಟಾಬೈಲಾದವು. ಸಾರಿಗೆ ಇಲಾಖೆಯಲ್ಲಿ ಏನು ಸಮಸ್ಯೆಯಾಗಿದೆ ಅನ್ನೋದು ಕೂಡ ಹೊರಗಡೆ ಬಂತು. ಈಗ ಇದರ ನಡುವೆ ನೋಡಿ, ಸರ್ಕಾರಕ್ಕೆ ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸುವಂತಹ ಎಚ್ಚರಿಕೆ ಕೊಡೋಕೆ ಮುಂದಾಗ್ತಾ ಇದೆ ಗುತ್ತಿಗೆದಾರರ ಸಂಘ. ಇದೇನು ಹೊಸದಲ್ವೇ ಅಲ್ವಲ್ಲ. ಗುತ್ತಿಗೆದಾರರ ಕಷ್ಟ ಅಂದ್ರೆ ಅದು ದಿನ ಸಾಯೋರ್ಗಳವ್ರು ಯಾರು ಅಂತಾರಲ್ಲ, ಆ ಥರ ಪರಿಸ್ಥಿತಿ ಪ್ರತಿ ಸರ್ಕಾರದ ಅವಧಿಯಲ್ಲೂ ಅದೇ. ಆದರೆ ಸಿದ್ದರಾಮಯ್ಯನವರು ಗುತ್ತಿಗೆದಾರರ ಪರ ನಿಂತು ಅಬ್ಬರಿಸಿದ್ರು, ಆರ್ಭಟಿಸಿದ್ರು, ಕಾನೂನು ಹೋರಾಟ ಮಾಡ್ತೀವಿ ಅಂತ ಅವತ್ತಿದ್ದ BJP ಸರ್ಕಾರಕ್ಕೆ ಸೆಡ್ ಹೊಡೆದು 40% ಸರ್ಕಾರ ಅನ್ನುವಂತಹ ಪತ್ರಗಳನ್ನು ಅಂಟಿಸಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಈಗ ಹೊರಗಡೆ ಬರ್ತಿರೋ ಅಂಕಿಅಂಶಗಳು ಮಾತ್ರ ಆಘಾತಕಾರಿಯಾಗಿದೆ. ಅಸಲಿಗೆ ಹಾಗಾದ್ರೆ ಈಗ ಗುತ್ತಿಗೆದಾರರು ಹೇಳ್ತಾ ಇರೋದು ಏನು, ಹೊರಬರ್ತಿರುವಂತಹ ಲೆಕ್ಕ, ನಿಜಕ್ಕೂ ಗುತ್ತಿಗೆದಾರನ ಪರಿಸ್ಥಿತಿ ಏನಾಗಿದೆ ಇವತ್ತು ಅನ್ನೋದು ಮಾತ್ರ ಕಂಗಾಲಾಗಿಸುವಂಥದ್ದು. ಸರ್ಕಾರ ಬಂದು ಅಂದರೆ ಅವತ್ತಿನ ಸರ್ಕಾರ ಬದಲಾಗಿ 1.5 ವರ್ಷ ಆಯಿತು. ರಾಜ್ಯದ ಗುತ್ತಿಗೆದಾರರ ಮೇಲಿನ ಕಮಿಷನ್ ಒತ್ತಡ ಮಾತ್ರ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೇ ಇದೆ. ಬಿಲ್ ಬಾಕಿ ಮೊತ್ತ ಹಾಗೆ ಇದೆ. ಎಲ್ಲ ಬಹುತೇಕ ಇಲಾಖೆಗಳಲ್ಲಿ ಕಾಮಗಾರಿ ಬಿಲ್ ಬಾಕಿ ಮೊತ್ತ 32,000 ಕೋಟಿ ರೂಪಾಯಿ ತಲುಪಿದೆ. ಈಗ ಕಾಮಗಾರಿ ನಿಲ್ಲಿಸಿ ಮುಷ್ಕರದ ಹಾದಿ ತುಳಿಯೋದೊಂದೇ ದಾರಿ. ಹಾಗಾಗಿ ಇನ್ನು ನಾವು ಕಾಯೋದಿಲ್ಲ ಅಂತ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಮೀಟಿಂಗ್ ಮಾಡಿ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ. ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸೋದು, ಎಲ್ಲ ಇಲಾಖೆಯ ಕಾಮಗಾರಿಗಳನ್ನು ನಿಲ್ಲಿಸಿ ನೋಡಿ ಈ ಸರ್ಕಾರ ಏನು ಮಾಡ್ತಿದೆ. ನಮಗೆ ಹಿಂದಿನ ಸರ್ಕಾರ ಅನ್ಯಾಯ ಮಾಡಿತ್ತು, ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಇವರು ಭರವಸೆ ಕೊಟ್ಟೇ ಅಲ್ವಾ ಅಧಿಕಾರಕ್ಕೆ ಬಂದಿದ್ದು. 40% ಕಮಿಷನ್ನೇ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಆಗಿದ್ದು, PCM ಮತ್ತೊಂದು ಅಂತ. ಈಗ ನೋಡಿ ನಮ್ಗೇನಾಗಿದೆ ಅಂತ, ಹೋರಾಟಕ್ಕೆ ಬರೀ ಹೋರಾಟ ಅಲ್ಲ, ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡೋದು, ಯಾವ ಕೆಲಸನೂ ಮಾಡಲ್ಲ ಅಂತ. ಜಲಸಂಪನ್ಮೂಲ ಇಲಾಖೆ ಒಂದರಲ್ಲೇ 14,600 ಕೋಟಿ ರೂಪಾಯಿ, ಅದಕ್ಕೂ ಅಧಿಕ ಬಿಲ್ ಬಾಕಿ ಇದೆಯಂತೆ. ಲೋಕೋಪಯೋಗಿ ಇಲಾಖೆಯಲ್ಲಿ 10,000 ಕೋಟಿ, ಅದಕ್ಕೂ ಹೆಚ್ಚಿನ ಮೊತ್ತದ ಬಿಲ್ ಬಾಕಿ. ಸುಮಾರು 3 ವರ್ಷಗಳಿಂದ ಬಿಲ್ ಬಾಕಿ ಮೊತ್ತ BBMP ಹೊರತುಪಡಿಸಿ ಉಳಿದ ಇಲಾಖೆಯಲ್ಲಿ 32,000 ಕೋಟಿ ತಲುಪಿದೆ. ಇದು BBMP ಬಿಟ್ಟು, BBMPದು ಬೇರೆ ಲೆಕ್ಕ, BBMP ಬಿಟ್ಟು ಉಳಿದ ಕಾಮಗಾರಿ ಇದೆ. 32,000 ಕೋಟಿ ಬಾಕಿ ಇದೆ. ಆದರೆ ಯಾವ ಕಾರಣಕ್ಕೂ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಈಗ ಸಾಲ ಮಾಡಿಕೊಂಡು ಕಾಮಗಾರಿ ಮಾಡಿರ್ತಾರೆ ಗುತ್ತಿಗೆದಾರರು. ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಸಾಲ ಮಾಡಿಕೊಂಡು ಕಾಮಗಾರಿ ಮಾಡಿರೋರ್ಗೀಗ ಗುತ್ತಿಗೆಗೆ ಬಂದಿದೆ. ದಯಾಮರಣಕ್ಕೆ ಕೋರಿ ಅರ್ಜಿಯನ್ನು ಹಾಕಿದ್ದಾರೆ ಕೆಲವರೆಲ್ಲ. ದಯಾಮರಣ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಅನ್ನೋದು ದುರದೃಷ್ಟಕರ. ಯಾವ ಪರಿಸ್ಥಿತಿ ಬಂತು ನೋಡಿ. ಗುತ್ತಿಗೆದಾರ ಏನು ಸಣ್ಣ ಅಮೌಂಟ್ ಅಲ್ವಲ್ಲ, ಕೋಟಿಗಟ್ಟಲೆ ಆಗಿರುತ್ತೆ. ಸಾಲ ಮಾಡ್ಕೊಂಡು ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಮೊನ್ನೆ ಅಷ್ಟೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ದೊಡ್ಡ ಜಟಾಪಟಿ ಕಾರಣ ಆಗಿದೆ. ಆತ ಗುತ್ತಿಗೆದಾರನೇ ಅಲ್ಲ ಅಂತಲೂ ಹೇಳಲಾಗ್ತಿದೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಟೆಂಡರ್ ರಿಲೇಟೆಡ್ ಅನ್ನೋದಂತೂ ಅವ್ರ ಕಡೆಯವರು ಹೇಳ್ತಿರೋದಿರಬಹುದು. ಮತ್ತು ಈ ಆರೋಪಿ ಕಡೆಯಿಂದ ಬರ್ತಿರೋ ಮಾಹಿತಿನೂ ಕೂಡ ಏನೋ ಒಂದು ಟೆಂಡರ್ ರಿಲೇಟೆಡ್ ಆಗಿತ್ತು ಅನ್ನೋದನ್ನು ಖಚಿತಪಡಿಸ್ತಿದೆ. ಬಾಕಿ ಪಾವತಿ ವಿಚಾರದಲ್ಲಿ ಸರ್ಕಾರದಿಂದ ಸ್ಪಷ್ಟ ಭರವಸೆಯೂ ಸಿಗ್ತಿಲ್ಲ ಕಡೆ ಪಕ್ಷ. ಅಂದರೆ ಗುತ್ತಿಗೆದಾರರು ಇದ್ದದ್ದೇ ಇದು. ಈಗ ಗ್ಯಾರಂಟಿ ನಡುವೆ ಬೇರೆ ಬೇರೆ ರೀತಿಯದ್ದು ಸವಾಲುಗಳೇ ಇದೆ. ಅದನ್ನು ನಿಭಾಯಿಸ್ಕೊಂಡ್ರೆ ಸಾಕಾಗಿದೆ. ಸಾಲ ಎಷ್ಟು ಹೆಚ್ಚುವರಿ ಆಗಿದೆ, ಬಹುತೇಕ ಡಬಲ್ ಆಗಿದೆ ಅನ್ನೋದನ್ನು RBI ಇಟ್ಟಂಥ ನಂಬರ್ಸೇ ಹೇಳ್ತು ಮೊನ್ನೆ. 1 ವಾರಕ್ಕೆ 4,000 ಕೋಟಿ. ಈ ಕೆಲವು ತಿಂಗಳು, 3 ತಿಂಗಳ ಕ್ವಾರ್ಟರಲ್ಲಿ ಎಷ್ಟು ದೊಡ್ಡ ಮೊತ್ತದ ಸಾಲ ಪ್ರೊಜೆಕ್ಷನ್ ತೋರಿಸ್ತಾ ಇದೆ ಅನ್ನೋದು ನಿಜಕ್ಕೂ ಸರ್ಕಾರ ವಿವಿಧ ರಾಜ್ಯಗಳಲ್ಲಿ ಗ್ಯಾರಂಟಿಯ ಹೊರೆ ಹೇಗೆ ಬಿದ್ದಿದೆ ಅನ್ನೋದನ್ನು ತೆರೆದಿಡ್ತು. RBIನೇ ಇಟ್ಟಂತಹ ಲೆಕ್ಕ, ಯಾವ್ಯಾವ ರಾಜ್ಯದ ಪ್ರೊಜೆಕ್ಷನ್ ಎಷ್ಟಿದೆ, ಎಷ್ಟು ಸಾಲ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥ ವಿಚಾರ. ಅಂತಹ ಸವಾಲುಗಳಿರುವಾಗ ಗುತ್ತಿಗೆದಾರರ ಕಥೆ ಕೇಳೋರು ಯಾರು ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಬಿಲ್ ಬಾಕಿ ಬಿಡುಗಡೆ ಮಾಡಿ, ಇಲ್ಲ ದಯಾಮರಣಕ್ಕೆ ಒಪ್ಪಿಗೆ ಕೊಡಿ ಅಂತ CM ಮತ್ತು ರಾಜ್ಯಪಾಲರಿಗೆ ಸಾಮೂಹಿಕವಾಗಿ ಮನವಿ ಮಾಡೋಕೆ ಮುಂದಾಗಿದ್ದಾರೆ ಮತ್ತು ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಕಾಮಗಾರಿ ಬಿಲ್ ಪಾವತಿ ಮಾಡದಿರುವ ಹಿನ್ನೆಲೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದ್ರಿಂದ ನಾವು ಜೀವ ಬಿಡ್ತೀವಿ, ಇನ್ನೇನು ಮಾಡೋಕೆ ಸಾಧ್ಯ, ಸಾಲ ತೀರಿಸೋಕೆ ಸಾಧ್ಯ ಇಲ್ಲ, ನಮ್ಮ ಕುಟುಂಬ ಬೀದಿಗೆ ಬರುತ್ತೆ, ಏನು ಮಾಡಿದ್ರೂ ಬರುತ್ತೆ ತಾನೆ, ಸರಿ ನಮಗೆ ಜೀವನೇ ಬೇಡ, ದಯಾಮರಣ ಕೊಟ್ಟುಬಿಡಿ ಅಂತ ಈಗ ವಿಜಯಪುರದ 200ಕ್ಕೂ ಹೆಚ್ಚು ಗುತ್ತಿಗೆದಾರರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಕಳಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿದೆ ಪರಿಸ್ಥಿತಿ, ನಮಗೆ ದಯಾಮರಣ ಕೊಡಿ ಅಂತ.
ಕಮಿಷನ್ ಮಾತ್ರ ನಿಲ್ತಾ ಇಲ್ಲ. ಕಾಮಗಾರಿಗಳಲ್ಲಿ ಕಮಿಷನ್ ವ್ಯವಹಾರ 40% ಆರೋಪ ಅಲ್ವಾ ಇದ್ದಿದ್ದು, ಈಗ ಇನ್ನೂ ಜಾಸ್ತಿ ಆಗಿದೆ ಅಂತೆಲ್ಲ ಆರೋಪ ಮಾಡ್ತಿದ್ದಾರಲ್ಲ ಕುಮಾರಸ್ವಾಮಿ ಅವರು. 60% ಆರೋಪ ಅಂತ ಮಾಡ್ತಿದ್ದಾರೆ. ಹಾಗಾಗಿ ಈ ಆರೋಪ ಪ್ರತ್ಯಾರೋಪಗಳು ನಿಲ್ಲದಾಗಿದೆ. ಬಿಜೆಪಿಯವ್ರಿಗೂ ಗೊತ್ತು, ಕಾಂಗ್ರೆಸ್ ಅವ್ರಿಗೂ ಗೊತ್ತು, JDSಗೂ ಗೊತ್ತು, ಯಾರು ಬಂದರೂ ಆಗೋದೇ ಇದು. ಅವ್ರಿದ್ದಾಗ ನಾವು ಆರೋಪ ಮಾಡೋದು, ನಾವಿದ್ದಾಗ ಅವ್ರು ಆರೋಪ ಮಾಡೋದು, ಅಷ್ಟೇ ಆಗ್ಬಿಟ್ಟಿದೆ ರಾಜಕಾರಣಿಗಳ ಕಥೆ. ಒಂದೊಂದು ಇಲಾಖೆ ಲೆಕ್ಕ ನೋಡಿದ್ರೆ ಸಣ್ಣ ನೀರಾವರಿ ಇಲಾಖೆ 2800, ಪಂಚಾಯತ್ ರಾಜ್ 3100, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ, ಜಲಸಂಪನ್ಮೂಲ ಎಲ್ಲ ದೊಡ್ಡ ಸಾವಿರ ಕೋಟಿಗಳು ಬಾಕಿ ಬಿಲ್ ಉಳ್ಕೊಂಡಿರೋದು. ಹಾಗಾಗಿ ಗುತ್ತಿಗೆದಾರರಿಗೆ ಕಂಗಾಲಾಗಿ ಹೋಗಿದ್ದಾರೆ. 60% ಕಮಿಷನ್ ಜಟಾಪಟಿ ನಡೀತಿದೆ. ಸಾಕ್ಷಿ ಕೊಡ್ರಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ನಾನು ಮಾಡಿರಲಿಲ್ಲ ಕಳೆದ ಸರ್ಕಾರದಲ್ಲಿ, ಕೆಂಪಣ್ಣ ಮಾಡಿದ್ದು, ಗುತ್ತಿಗೆದಾರರು ಮಾಡಿದ್ದು 40% ಆರೋಪನ ಅಂತ. ನೀವು ಸಾಕ್ಷಿ ಕೇಳ್ತಿದ್ದೀರಲ್ಲ, ಈಗ ಅವತ್ತು ನೀವು ಸಾಕ್ಷಿ ಕೊಟ್ಟಿದ್ರ ಅಂತ ಬೊಮ್ಮಾಯಿ ಅವ್ರು ಕೇಳ್ತಿರೋದು. ಈ 60% ಆರೋಪ ನಾವು ಮಾಡ್ತಿರೋದಲ್ಲ, ನಿಮ್ಮ ಪಕ್ಷದವರೇ ಮಾಡ್ತಿರೋದು, ನಿಮ್ಮ ಪಕ್ಷದವರೇ ಹೇಳಿರೋ ಸೀಕ್ರೆಟ್ ಇದು ಅಂತ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರವೇ ಇರುವ ಗುತ್ತಿಗೆದಾರರು ಮತ್ತು ತುಮಕೂರಿನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾಡಿರೋ ಆರೋಪ ಇದು. ನಮ್ಮ ಪಕ್ಷದ ಸರ್ಕಾರಕ್ಕಿಂತ ಹಿಂದಿನ ಬಿಜೆಪಿ ಸರ್ಕಾರವೇ ವಾಸಿ ಅಂತ ಈಗ ಕಣ್ಣೀರು ಹಾಕ್ತಿದ್ದಾರೆ. ನಮ್ಮದೇ ಪಕ್ಷ ಈಗ ಅಧಿಕಾರಕ್ಕೆ ಬಂದಿದೆ, ನಂಬಿಕೊಂಡು ನಾವು ಟೆಂಡರ್ಗಳನ್ನು ಕೈಗೆತ್ತಿಕೊಂಡು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಚೆನ್ನಾಗಿತ್ತು ಅಂತಿದ್ದಾರಂತೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಅವಾಗಲೂ ಇದೆ, ಇವಾಗಲೂ ಇದೆ, ಇವಾಗ ಮಿತಿ ಮೀರೋಗಿದೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳಿದ ಮೇಲೂ ಕೂಡ ನಿಮಗೆ ಇನ್ಯಾವ ಮುಖ ಇಟ್ಕೊಂಡು ಸಾಕ್ಷಿ ಕೇಳ್ತೀರಿ ಅಂತ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಸೊ ಈ ಏಟು ಎದಿರೇಟು ಜಟಾಪಟಿ ಮುಂದುವರಿತಿದೆ ಬಿಟ್ಟರೆ ಗುತ್ತಿಗೆದಾರರು ಮಾತ್ರ ಯಾವ ಕ್ಷಣದಲ್ಲಿ ನಮ್ಮ ಜೀವ ಹೋಗುತ್ತೋ ಗೊತ್ತಿಲ್ಲ, ಇದಕ್ಕೆಲ್ಲ ನೀವೇ ಹೊಣೆ ಅನ್ನುವಂಥ ಎಚ್ಚರಿಕೆ ಕೊಟ್ಟು ಕಾಮಗಾರಿ ಸ್ಥಗಿತಗೊಳಿಸುವಂಥ ನಿಟ್ಟಿನಲ್ಲಿ ಈಗ ನಿರ್ಧಾರ ಕೈಗೊಳ್ಳೋಕೆ ಮುಂದಾಗ್ತಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.